ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇವತ್ತು ನಾವು ಆತ್ಮಜ್ಞಾನಿ ಅಂದರೆ ಯಾರು, ಅವನ ಲಕ್ಷಣ ಏನು, ಅವನನ್ನು ನಾವು ಹೇಗೆ ಕಂಡುಕೊಳ್ಳೋದು, ಹೇಗೆ ಗುರುತಿಸೋದು ಅನ್ನೋದನ್ನು ತಿಳಿಯೋಣ. ಕೇವಲ ಆತ್ಮಜ್ಞಾನದಿಂದ ಆತ್ಮ ಜಾಗೃತಿ ಆಗುವುದಿಲ್ಲ, ಅಂದರೆ ಆಜ್ಞಾಚಕ್ರ ಜಾಗೃತ ಆಗುವುದಿಲ್ಲ ಅಂತ ಅರ್ಥ. ಭಗವಂತನ ಪವರ್ ಹೌಸ್ನಿಂದ ಪವರ್ ಪಡೆಯಬೇಕು, ಅಂದರೆ ಸದಾ ಧ್ಯಾನ ಯೋಗ ಮಾಡುತ್ತಿರಬೇಕು, ಆಗಲೇ ಆತ್ಮದ ಜಾಗೃತಿ. ಹಾಗಾದರೆ ನಮ್ಮಲ್ಲಿ ಆತ್ಮಜ್ಞಾನವಿದೆ ಎಂಬುದನ್ನು ನಾವು ಹೇಗೆ ತಿಳ್ಕೊಳ್ಬೇಕು? ಆತ್ಮ ಜಾಗೃತವಾಗಿದೆ ಅಂದರೆ ನಮ್ಮ ಆಜ್ಞಾಚಕ್ರ ಜಾಗೃತವಾಗಿದೆ ಎಂದು ಅರ್ಥ. ಆಜ್ಞಾಚಕ್ರ ಜಾಗೃತಿ ಅಂದರೆ ಮೂರನೆಯ ಕಣ್ಣು ತೆರೆಯಿತು ಎಂಬುದು ಇದರ ಅರ್ಥವಾಗಿದೆ. ಆತ್ಮನಲ್ಲಿ ಎಲ್ಲವೂ ರೆಕಾರ್ಡ್ ಆಗಿರ್ತದೆ ಅಂತ ಬಾಪೂಜಿಯವರು ಹೇಳ್ತಾ ಇರ್ತಾರೆ. ಅಂದರೆ ನಮ್ಮ ಕಾರಣ ಶರೀರದಲ್ಲಿ ಜನ್ಮ ಜನ್ಮಗಳ ರೆಕಾರ್ಡ್ಗಳೆಲ್ಲವೂ ಆಗ್ತಾ ಇರ್ತವೆ. ನಾವು ನಮ್ಮಲ್ಲಿ ರೆಕಾರ್ಡ್ ಆಗಿರುವಂಥ ಎಲ್ಲವನ್ನು ನಾವು ತಿಳಿದುಕೊಳ್ಬೋದು, ಹಾಗೂ ಬೇರೆಯವರನ್ನು ಸಹ ನಾವು ತಿಳಿದುಕೊಳ್ಬೋದು. ಈ ರೀತಿ ತಿಳಿದುಕೊಳ್ಳುವಂತಹ ಆತ್ಮಜ್ಞಾನವಾಗಲಿಕ್ಕೆ ನಾವು ಪರಮಾತ್ಮನಲ್ಲಿ ಧ್ಯಾನ ಮಾಡಿದಾಗ ಆತ್ಮ ಜಾಗೃತಿ ಆಗುತ್ತದೆ. ಅಂದರೆ ನಾವು ಆತ್ಮ ಸ್ವರೂಪಕ್ಕೆ, ಆತ್ಮನ ನಿಜ ರೂಪಕ್ಕೆ ಬಂದಾಗ, ಆತ್ಮ ಸ್ವರೂಪರಾದಾಗ ಮನಸ್ಸು ಸಂಪೂರ್ಣ ಶಾಂತವಾಗುತ್ತದೆ. ದಿವ್ಯ ದೃಷ್ಟಿ ಬಂದು ನಮ್ಮ ಸ್ವಭಾವ ಸಂಸ್ಕಾರವೆಲ್ಲವೂ ಬದಲಾಗುತ್ತವೆ. ಒಂದು ವೇಳೆ ಆತ್ಮ ಬೇರೆ ಯೂನಿವರ್ಸ್ನಿಂದ ಬಂದ ಆತ್ಮವಾಗಿದ್ದರೆ ಆ ಆತ್ಮನ ಮೂಲ ಸ್ಥಾನ ಗೋಚರಿಸ್ತದೆ. ಕಾರಣ ಆತ್ಮನಲ್ಲಿ ಎಲ್ಲವೂ ರೆಕಾರ್ಡ್ ಆಗಿರ್ತದೆ. ಆತ್ಮ ಜಾಗೃತಿಯ ನಂತರ ಈ ಭೂಮಿ, ಈ ಸಾಂಸಾರಿಕ ಜೀವನ ನಮಗೆ ರುಚಿಸುವುದಿಲ್ಲ. ಆತ್ಮ ದಿವ್ಯಾನಂದದಲ್ಲಿರುತ್ತದೆ. ಅದರ ಕಾರಣ ಶರೀರ ಚಾರ್ಜ್ ಆಗಿ ಆತ್ಮನಲ್ಲಿ ಆತ್ಮಶಕ್ತಿ ಬಂದು ಆ ಆತ್ಮನ ಓರಾ ಪರಂ ತತ್ವದ ಓರಾ ಆಗಿ ಕ್ರಿಯೇಟ್ ಆಗ್ತದೆ. ತನ್ನ ಎದುರಿಗೆ ಇರುವಂತಹ ಎಲ್ಲ ಆತ್ಮರ ಭೂತ ಭವಿಷ್ಯವನ್ನು ಆತ್ಮವು ಓದಬಹುದು. ಆತ್ಮ ಜಾಗೃತಿ ಆದಾಗ ಈ ಭೂಮಿ ಮೇಲೆ ಇರಲು ಬಯಸುವುದಿಲ್ಲ ಮತ್ತು ಆತ್ಮ ಜಾಗೃತಿಯ ನಂತರ ಆತ್ಮಜ್ಞಾನವನ್ನು ಎಲ್ಲರಿಗೂ ಹಂಚಬೇಕು ಎಂದು ಬಯಸ್ತದೆ. ಇದೇ ಆತ್ಮಜ್ಞಾನಿಯ ಲಕ್ಷಣ. ಇಲ್ಲಿ ಅವನಿಗೆ ಈ ಬದುಕು ರುಚಿಸುವುದಿಲ್ಲ, ಹಾಗೂ ತಾನು ಪಡೆದ ಆತ್ಮಜ್ಞಾನ ಎಲ್ಲರಿಗೂ ಹಂಚಬೇಕು, ಎಲ್ಲರ ಉದ್ಧಾರವಾಗಬೇಕು ಎಂದು ಆತ್ಮ ಬಯಸುತ್ತದೆ. ಅವನೇ ಆತ್ಮಜ್ಞಾನಿ. ಮತ್ತು ಸದಾ ಎಲ್ಲರ ಬಗ್ಗೆ ಶುಭವನ್ನೇ ಆತ್ಮಜ್ಞಾನಿ ಬಯಸುತ್ತಾನೆ. ಜ್ಞಾನ ಮತ್ತು ಭಕ್ತಿಯಲ್ಲಿರುವ ವ್ಯತ್ಯಾಸವನ್ನು ಬೇರೆ ಆತ್ಮರಿಗೂ ತಿಳಿಸಲು ಪ್ರಯತ್ನಿಸುತ್ತಾನೆ. ಆತ್ಮಜ್ಞಾನ ಮತ್ತು ಆತ್ಮ ಜಾಗೃತಿಯಲ್ಲಿ ವ್ಯತ್ಯಾಸವಿದೆ. ಮೊದಲು ಆತ್ಮಜ್ಞಾನವಾಗಬೇಕು, ನಂತರ ಆತ್ಮ ಜಾಗೃತಿ ಅನ್ನೋದು ಆಗುತ್ತೆ. ಅಂದರೆ ಆತ್ಮ ಜಾಗೃತಿ ಹೊಂದಿದ ಆತ್ಮ ತನ್ನ ಮೂಲ ಸ್ವರೂಪಕ್ಕೆ ಬರುತ್ತದೆ. ಕೆಲವು ಆತ್ಮರು ನನಗೆ ಆತ್ಮ ಜಾಗೃತಿ ಆಗಿದೆ, ನನಗೆ ಬೆಳಕು ಕಾಣಿಸಿತು, ಅದು ಕಾಣಿಸಿತು, ಇದು ಕಾಣಿಸಿತು ಅಂತೆಲ್ಲ ಹೇಳುವುದುಂಟು. ಆದರೆ ಇದು ಸೂಕ್ಷ್ಮ ಜಗತ್ತಿನ ಆತ್ಮರು ಇದನ್ನು ಕಾಣುವಂತೆ ಮಾಡುತ್ತಾರೆ ಹೊರತು ಸ್ವಯಂ ಪರಮಾತ್ಮ ಕಾಣಿಸುವುದಿಲ್ಲ. ನಾವು ಕಂಡಿರುವುದು ಪರಮಾತ್ಮನಲ್ಲ, ಇದು ಸೂಕ್ಷ್ಮ ಜಗತ್ತಿನವರ ಆಟ ಎಂದು ಬಾಪೂಜಿಯವರು ಹೇಳ್ತಾರೆ. ಸೂಕ್ಷ್ಮ ಜಗತ್ತಿನಲ್ಲಿನ ಆತ್ಮರು ನಮಗೆ ಅನುಭವವನ್ನು ಮಾಡಿಸ್ತಾರೆ. ಹೀಗಿರುವಾಗ ಆತ್ಮ ಇದು ನನಗೆ ಸೂಕ್ಷ್ಮ ಲೋಕದ ಆತ್ಮರು ತೋರಿಸುತ್ತಿದ್ದಾರೆ ಅಥವಾ ಅನುಭವ ಪಡಿಸುತ್ತಿದ್ದಾರೆ, ಅಥವಾ ನನ್ನ ಆತ್ಮ ಜಾಗೃತಿ ಆಗಿರುವುದರಿಂದ ನಾನು ನನ್ನ ಸ್ವಯಂನ ಆತ್ಮಶಕ್ತಿಯಿಂದ ಇದನ್ನು ನೋಡುತ್ತಿದ್ದೇನೆ. ಈ ಎಲ್ಲವುಗಳ ಒಂದು ವ್ಯತ್ಯಾಸವನ್ನು ತಿಳಿಯಬೇಕೆಂದರೆ ಬಹಳ ಸಮಯದವರೆಗೆ ಕಾದು ನೋಡಬೇಕು. ಕಾರಣ ಕೆಲವೊಮ್ಮೆ ಬೇರೆ ಆತ್ಮಗಳು ಶರೀರದಲ್ಲಿ ಸೇರಿಕೊಂಡು ಅನುಭವವನ್ನು ಮಾಡಿಸುತ್ತಿರುತ್ತವೆ. ನನ್ನ ಸ್ವಯಂನ ಜಾಗೃತಿಯಿಂದ ಅನುಭವಗಳು ಆಗುತ್ತಿದ್ದರೆ ಅದು ಬಹಳ ಕಾಲದವರೆಗೆ ಇರುತ್ತದೆ. ಬೇರೆ ಆತ್ಮಗಳು ನಮ್ಮಲ್ಲಿ ಸೇರಿ ಅನುಭವವನ್ನು ಮಾಡಿಸುತ್ತಿದ್ದರೆ ಅದು ಬಹಳ
ಅಲ್ಪ ಸಮಯದವರೆಗೆ ಇರ್ತದೆ. ನಂತರ ಎಲ್ಲವೂ ಮಾಯವಾಗುತ್ತಾ ಹೋಗುತ್ತದೆ. ಈ ವ್ಯತ್ಯಾಸವನ್ನು ಆತ್ಮಜ್ಞಾನಿ ತಿಳಿದುಕೊಳ್ಳಬೇಕು ಹಾಗೂ ಆತ್ಮಜ್ಞಾನದಲ್ಲಿ ಮುಂದುವರಿಯಬೇಕು. ಭಗವಂತನಲ್ಲಿ ಧ್ಯಾನವನ್ನು ಮಾಡಬೇಕು. ಆಗ ಭಗವಂತನ ಪವರ್ ಹೌಸ್ನಿಂದ ನಮಗೆ ಪವರ್ ಬರುತ್ತದೆ. ನಮ್ಮ ಆತ್ಮ ಚಾರ್ಜ್ ಆಗುತ್ತದೆ. ಇದುವೇ ಜ್ಞಾನಿಯ ಲಕ್ಷಣವಾಗಿದೆ. ಪರಂ ಶಾಂತಿ. ಬೇಹದ್ ಕಿ ಪರಂ ಶಾಂತಿ. बेहद की परम शांति सोचो, बोलो परम शांति। Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो